ನೋಡಿ, ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ. ಮುನಿರತ್ನಗೊಂದು ನ್ಯಾಯ, ಚೆನ್ನಾರೆಡ್ಡಿ ಪಾಟೀಲಿಗೊಂದು ನ್ಯಾಯ ಇಲ್ಲ, ಚಲುವರಾಯ ಸ್ವಾಮಿಗೊಂದು ನ್ಯಾಯ ಇಲ್ಲ, ಎಲ್ರಿಗೂ ಒಂದೇ ನ್ಯಾಯ. ಮುನಿರತ್ನ ಅವರ ಮೇಲೆ ಕೇಸ್ ದಾಖಲಾದ 6 ಗಂಟೆ ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ದಾಖಲಾಗಿ 90 ದಿನ ಕಳೆದರೂ ಅರೆಸ್ಟ್ ಮಾಡಲ್ಲ. ವಾಟ್ ಈಸ್ ದ ಮೀನಿಂಗ್? ಏನರ್ಥ ಇದು? ಕಾಂಗ್ರೆಸ್ನವ್ರಿಗೊಂದು ಸಂವಿಧಾನ ಇದೆಯಾ? ಕಾಂಗ್ರೆಸ್ಸಿಗೊಂದು ಕಾನೂನು ಇದೆಯಾ? ನಾವು ತಪ್ಪು ಮುನಿರತ್ನ ಮಾಡಿದರೆ ತಪ್ಪಿಗೆ ಶಿಕ್ಷೆ ಆಗಲಿ, ತಪ್ಪನ್ನು ನಾವು ಸಮರ್ಥನೆ ಮಾಡಲ್ಲ. ಆದರೆ ಕಾನೂನು ಎಲ್ರಿಗೂ ಒಂದೇ ಅನ್ನೋದನ್ನು ತೋರಿಸ್ಬೇಕಾಗಿತ್ತು. ಚೆನ್ನಾರೆಡ್ಡಿ ಪಾಟೀಲ್ಗೂ ಒಂದೇ, ಮುನಿರತ್ನಗೂ ಒಂದೇ ಅಂತ ತೋರಿಸ್ಬೇಕಾಗಿತ್ತು. ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆದರೆ ಅರೆಸ್ಟ್ ಮಾಡಲ್ಲ, ಮುನಿರತ್ನ ಮೇಲೆ ಅಟ್ರಾಸಿಟಿ ಕೇಸ್ ಆದರೆ ಅರೆಸ್ಟ್ ಮಾಡ್ತಾರೆ. ಚಲುವರಾಯ ಸ್ವಾಮಿ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದರೆ FIR ದಾಖಲಾಗಲ್ಲ, ಮುನಿರತ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದರೆ FIR ದಾಖಲಾಗುತ್ತೆ. ಇದು ಈ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿ ವರ್ತನೆ ಮಾಡ್ತಾಯಿದೆ, ದ್ವೇಷದ ರಾಜಕಾರಣ ಮಾಡ್ತಾಯಿದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ನಾವು ನಮ್ಮ ವಿಚಾರ ಇಷ್ಟೇ, ತನಿಖೆಯಾಗಿ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ಆದರೆ ಒಬ್ರಿಗೊಂದು ನ್ಯಾಯ ಮಾಡಲಿಕ್ಕೆ ಇವರಿಗೆ ಅಧಿಕಾರವನ್ನು ಕೊಟ್ಟಿಲ್ಲ. ಒಂದು ಇವರಿಗೊಂದು ಕಾನೂನು, ಮತ್ತೊಬ್ಬರಿಗೊಂದು ಕಾನೂನು ಇಲ್ಲ. CT ರವಿ, ಅಶೋಕ್, ಕುಮಾರಸ್ವಾಮಿ ಕೇವಲ ಒಕ್ಕಲಿಗರನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊತಾ ಇದ್ದಾರೆ. ಈ ವಿಚಾರದಲ್ಲಿ ಒಕ್ಕಲಿಗ ಹೆಣ್ಮಕ್ಳ ಬಗ್ಗೆ ಮಾತಾಡಿರೋ ವಿಚಾರವಾಗಿ ಯಾಕೆ ಮಾತಾಡ್ತಾ ಇಲ್ಲ ಅಂತ ಈಗ ನಾನು ಹೇಳಿದ್ನಲ್ಲ, ಅದು ಸತ್ಯಾಸತ್ಯತೆ ತನಿಖೆ ನಂತರ ಹೊರಗೆ ಬರಬೇಕು. ಇವರು ಈ ಚಲುವರಾಯ ಸ್ವಾಮಿ ಅವರ ಪಾರ್ಟಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋನ್ನೇ ಸಮರ್ಥನೆ ಮಾಡ್ಕೊಂಡಿದ್ರು. ಅದು ದ್ರೋಹ. ಅಂದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದವನ್ನೇ ಸಮರ್ಥನೆ ಮಾಡ್ಕೊಂಡು ಪಾರ್ಟಿ ಹೌದು ಕಾಂಗ್ರೆಸ್ಸು. FSL ರಿಪೋರ್ಟ್ ಬಂದಿದೆಯೇನ್ರಿ? ಎನ್ಕ್ವೈರಿಯಾಗಿ ರಿಪೋರ್ಟ್ ಬಂದಮೇಲೆ ತಾನೇ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗೋದು. ತಪ್ಪು ಮಾಡಿದರೆ ಮುನಿರತ್ನೂ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ. ಆದರೆ ಇವರು ಕಾಂಗ್ರೆಸ್ ನಿಲುವಿದೆಯಲ್ಲ, ಒಬ್ಬರನ್ನ ಗಂಟೆಗಳಲ್ಲಿ ಅರೆಸ್ಟ್ ಮಾಡಿ, ಕೆಲವ್ರನ್ನ 100 ದಿನ ಆದರೂ ಅರೆಸ್ಟ್ ಮಾಡದೇ ಇರುವಂಥ ತಾರತಮ್ಯ ಇದೆಯಲ್ಲ, ಈ ತಾರತಮ್ಯದ ವಿರುದ್ಧ ನಾವು ಧ್ವನಿ ಎತ್ತಿರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.